ಬೀದರ್ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಲೋಕಸಭಾ ಅಭ್ಯರ್ಥಿ ಭಗವತ್ ಖೋಬಾ ಅವರು ನಾಮಪತ್ರ ಸಲ್ಲಿಕೆ ನಿಮಿತ್ತವಾಗಿ ಬೀದರ್ನ ಗಣೇಶ್ ಮೈದಾನದಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ತಾಲೂಕಿನ ಶಾಸಕರಾದ ಶರಣು ಸಲ್ಗಾರ್ ಅವರು, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಎಲೆಕ್ಷನ್ ನಿಂತಿಲ್ಲ, ರಾಹುಲ್ ಗಾಂಧಿ ವಯನಾಡಿಗೆ ಯಾಕೆ ಹೋದರು ಎಂದು ಲೇವಡಿ ಮಾಡಿ ಅವರಿಗೆ ನರೇಂದ್ರ ಮೋದಿ ಭಯವಿದೆ ಎಂದು ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಪ್ಪ? ಎಐಸಿಸಿ ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆ ಚುನಾವಣೆ ನಿಂತಿಲ್ಲ? ಅವರು ಯಾಕೆ ಚುನಾವಣೆ ನಿಂತಿಲ್ಲ? ಕಲಬುರಗಿ ಒಳಗೆ ರಿಸರ್ವ್ ಇತ್ತು ಸಾಹೇಬ್ರೆ, 50 ವರ್ಷ ರಾಜಕಾರಣ ಮಾಡಿರಿ, ಯಾಕೆ ಚುನಾವಣೆ ಬಿಟ್ಟಿರಿ ಅಂದ್ರೆ ನರೇಂದ್ರ ಮೋದಿ ಅಂದ್ರೆ ಗಡ 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 ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಪ್ಪ? ಎಐಸಿಸಿ ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆ ಚುನಾವಣೆ ನಿಂತಿಲ್ಲ? ಅವರು ಯಾಕೆ ಚುನಾವಣೆ ನಿಂತಿಲ್ಲ? ಕಲಬುರಗಿ ಒಳಗೆ ರಿಸರ್ವ್ ಇತ್ತು ಸಾಹೇಬ್ರೆ, 50 ವರ್ಷ ರಾಜಕಾರಣ ಮಾಡಿರಿ, ಯಾಕೆ ಚುನಾವಣೆ ಬಿಟ್ಟಿರಿ ಅಂದ್ರೆ ನರೇಂದ್ರ ಮೋದಿ ಅಂದ್ರೆ ಗಡ 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 ರಾಹುಲ್ ಗಾಂಧಿ ಯಾಕಪ್ಪ ವಯನಾಡ್ ಓಡ್ ಬಂದಿ? ಯಾಕೆ ಓಡ್ ಬಂದಿ? ಅರೆ ನಿನ್ ಬಳಿ ತಾಕತ್ತಿತ್ತಂದ್ರೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಸದಿತ್ತು, ಖರೆ ಬಾತೂರ್ ಅಂತಿದ್ರು ನಿನಗ. ಬಂಧುಗಳೇ, ಆ ಗ್ಯಾರಂಟಿಗಳಿಂದ ಜನರಿಗೆ ಹುಚ್ಚು ಮಾಡ್ಲತ್ತಾರೆ ಇವರು. ರಾಹುಲ್ ಗಾಂಧಿ ಯಾಕಪ್ಪ ವಯನಾಡ್ ಓಡ್ ಬಂದಿ? ಯಾಕೆ ಓಡ್ ಬಂದಿ? ಅರೆ ನಿನ್ ಬಳಿ ತಾಕತ್ತಿತ್ತಂದ್ರೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಸದಿತ್ತು, ಖರೆ ಬಾತೂರ್ ಅಂತಿದ್ರು ನಿನಗ. ಬಂಧುಗಳೇ, ಆ ಗ್ಯಾರಂಟಿಗಳಿಂದ ಜನರಿಗೆ ಹುಚ್ಚು ಮಾಡ್ಲತ್ತಾರೆ ಇವರು.